ಪಟಾಕಿ ಚೀಟಿ ಹೆಸರಲ್ಲಿ ಲಕ್ಷ ವಂಚನೆ ಆಗಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ವರ್ಷದಿಂದ ಪಟಾಕಿ ಚೀಟಿ ಹಾಕಿದ್ದ ಜನ ದೀಪಾವಳಿಗೆ ಮನೆಗೆ ಪಟಾಕಿ ಬಾಕ್ಸ್ ಬರುತ್ತೆ, ಒಂದು ಸ್ವಲ್ಪ ಫುಡ್ ಕಿಟ್ ಎಲ್ಲ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಇಲ್ಲೊಬ್ಬಾತ ಉಂಡೆನಾಮ ಹಾಕಿ ಎಸ್ಕೇಪ್ ಆಗಿದ್ದಾನೆ. ವರ್ಷದಿಂದ ಪಟಾಕಿ ಚೀಟಿ ಹಾಕಿದಂತಹ ಜನ ಕಂಗಾಲಾಗಿದ್ದಾರೆ. ಭರತ್ ಎಂಬಾತ ಚೀಟಿ ನಡೆಸ್ಕೊಂಡು ಬರ್ತಾ ಇದ್ದಂತೆ ಸುಮಾರು ವರ್ಷದಿಂದ. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಮತ್ತು ರೇಷನ್ ಕಿಟ್ ಅನ್ನ ಅಂದುಕೊಂಡಂತೆ ಆಗಿದ್ರೆ ಎಲ್ಲರಿಗೂ ಕೊಡಬೇಕಾಗಿತ್ತು. ಆದರೆ ಹಬ್ಬಕ್ಕೆ ಮುನ್ನಾನೇ ಕಚೇರಿಗೆ ಬೀಗ ಹಾಕಿ ಈ ಭರತ್ ಅನ್ನೋನು ಅಬ್ಸ್ಕಾಂಡ್ ಆಗಿದ್ದಾನೆ. ಸೊ ಚೀಟಿಗೆ ಹಣ ಹಾಕಿದ್ದ ಕೋಲಾರ, ಆಂಧ್ರ, ತಮಿಳುನಾಡಿನ ಜನ ಈಗ ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ. ಪಾಪ ಚೀಟಿ ಕಟ್ಕೊಂಡು ಬಂದಿರೋ ರೀತಿಯನ್ನು ಕೂಡ ಮೋಸ ಹೋದಂಥವ್ರು, ವಂಚನೆಗೊಳಗಾದಂಥವ್ರು ತೋರಿಸ್ತಾ ಇದ್ದಾರೆ. ಈಗ ಈ ಆರೋಪಿ ಭರತ್ನ ಫೋಟೋವನ್ನು ಇನ್ನೊಂದು ಕಡೆ ತೋರಿಸ್ತಾ ಇದ್ದೀವಿ. ಪಟಾಕಿ ಬಾಕ್ಸ್ ಕೊಡಪ್ಪ ಅಂದರೆ ಬಾಯಲ್ಲೇ ಪಟಾಕಿ ಹಾರಿಸಿ ಎಸ್ಕೇಪ್ ಆಗಿರುವಂತಹ ವಿಚಾರ ಆಯಿತು. ಮಾನ ಮರ್ಯಾದೆ ಕಳ್ಕೊಂಡೆ ಅಲ್ಲ, ಮಾನ ಮರ್ಯಾದೆ ಕಳ್ಕೊಂಬಿಟ್ಟಾನೆ. ನಂಬಿಕೆನೇ ವರ್ಷನ ಮಾನ ಮರ್ಯಾದೆ ಬೇಸ್ನಲ್ಲ 167 ಕಾರ್ಡ್ ಹಾಕಿದ್ದೆ. 500 ರೂಪಾಯಿ ಕಟ್ಟೋದು ಮಂತ್ಲಿ. 2 ತಿಂಗಳು ಮುಂಚೆನೇ ಕೊಡ್ತೀವಿ ಐಟಮ್ ಅಂತ ಹೇಳಿದ್ರು. ಅವರು ತಿಂಗಳು ನಾನು 90,000 ಕಟ್ತಾ ಇದ್ದೆ. ಈಗ 1.5 ತಿಂಗಳಿಂದ ಕೊಟ್ಟಿಲ್ಲ ಐಟಮ್ಮು. ಇವಾಗ ಮೊನ್ನೆಯಿಂದ ಕೊಟ್ಟರೆ ಅವ್ರು ಇಲ್ಲೇ ಇಲ್ಲ, ಇಲ್ಲಿ ಕೊಡ್ತೀನಿ ಫೋನ್ ಸಿಗ್ತಾರೆ, ಬರ್ತಾ ಇಲ್ಲ ಸರ್. ಸುಮಾರು ಜನ 106 ಜನ ಇದೆ. 96 ಕಾರ್ಡು ಏನು ಕೊಟ್ಟಿಲ್ಲ. ವಾರದಿಂದ ಫೋನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬರ್ತದೆ, ಸಾಯಂಕಾಲ ಬರ್ತದೆ. 20ನೇ ತಾರೀಕಿಂದ ನಮಗೆ ಡೇಟ್ ಕೊಡ್ತಾ ಇದ್ದೀನಿ. ಇದುವರೆಗೂ ಏನೂ ಇಲ್ಲ. ಆಫೀಸಲ್ಲಿ ಯಾರು ಇಲ್ವಾ? ಯಾರು ಇಲ್ಲ. 150 ಕಾರ್ಡು ಕೊಡ್ತೀವಿ ಅಂತ 6ನೇ ತಾರೀಕು ಕೊಡ್ತೀವಿ ಅಂದರು, 8ನೇ ತಾರೀಕು ಕೊಡ್ತೀವಿ ಅಂದರು, 10ನೇ ತಾರೀಕು ಕೊಡ್ತೀವಿ ಕೊಡಿಲ್ಲ. ನಿನ್ನೆ ಮನೆ ಬಂದು ನಾಳೆ 3 ಗಂಟೆಗೆ ಬನ್ನಿ ಕೊಡ್ತೀವಿ ಅಂತ ಹೇಳಿದ್ರು. ನಿನ್ನೆ 11 ಗಂಟೆಗೆ ಇಲ್ಲಿ ಬಂದಿರೋಗಳು ಮನೆಗೆ ಹೋಗಿಲ್ಲ. ಸೊ ಚೀಟಿ ಕಟ್ಟಿದಂತಹ ಅಷ್ಟೂ ಜನ ಸಂತ್ರಸ್ತರನ್ನು ಗಮನಿಸ್ತಾ ಇದ್ದೀರಾ. ಆಮೇಲೆ ಸ್ಕ್ಯಾಮ್ ಮಾಡಿದಂತಹ ಭರತ್ನ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಾ. ಬಟ್ ಜನಕ್ಕೆ ಇಷ್ಟೇ, ಸರ್ಕಾರಗಳು ಪ್ರತಿ ಸಲ ಕೂಡ ಹೇಳುತ್ತೆ ರಿಜಿಸ್ಟರ್ ಆಗ್ತಿರುವಂತಹ ಚಿಟ್ ಫಂಡ್ಗಳಲ್ಲಿ ನಂಬೋದಕ್ಕೆ ಹೋಗಬೇಡಿ, ಮೋಸ ಹೋಗಬೇಡಿ ಅಂತ. ಬಟ್ ಸಣ್ಣದಾಗಿ ಲಾಭ ಆಗುತ್ತೆ ಅಂತ ನಿರೀಕ್ಷೆನ ಇಟ್ಕೊಳ್ತಾರೆ. ನಿರೀಕ್ಷೆ ಹುಸಿ ಆಗುತ್ತೆ.